ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ ಇಫ್ ಅರೈವಲ್ ಟೈಮ್ ಈಸ್ ನಾಟ್ ಗಿವನ್ ನೋಡಿ, ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ನನಗೆ ಅರೈವಲ್ ಟೈಮ್ ಅನ್ನ ಕೊಟ್ಟಿಲ್ಲ. ಸೊ ಅರೈವಲ್ ಟೈಮ್ ಅನ್ನ ಕೊಡದೇ ಇದ್ರೆ ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು? ವೆರಿ ಸಿಂಪಲ್ ನೋಡಿ, ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಇದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡಿಸ್ತೀನಿ. ಏನು, ನಮಗೆ CPU ಶೆಡ್ಯೂಲಿಂಗ್ ಅಂತ ಬಂದಾಗ ಬೇಸಿಕ್ ಆಗಿ ನಮಗೆ ಎರಡೇ ಟೈಪ್ಸ್ ಆಫ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ಬರೋದು. ಯಾವ್ಯಾವು? ಒಂದು ನಾನ್ ಪ್ರಿಯಂಟಿವ್, ಸರಿನಾ? ಒಂದು ನಾನ್ ಪ್ರಿಯಂಟಿವ್. ಎರಡನೇದು ಯಾವುದು? ಪ್ರಿಯಂಟಿವ್. ಗೊತ್ತಾಯ್ತಾ? ನಾನ್ ಪ್ರಿಯಂಟಿವ್ ಮತ್ತೆ ಪ್ರಿಯಂಟಿವ್. ಈಗ ನಾನ್ ಪ್ರಿಯಂಟಿವ್ಗೂ ಏನ್ ಡಿಫ್ರೆನ್ಸು? ನಾನ್ ಪ್ರಿಯಂಟಿವ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ಅನ್ನ ಅಲೋಕೇಟ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಪ್ರೋಸೆಸ್ P1 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಫುಲ್ ಕಂಪ್ಲೀಟ್ ಆಗೋಕೆ ಎಷ್ಟು ನಿಮಿಷ ಬೇಕು? 5 ನಿಮಿಷ ಬೇಕು, ಸರಿನಾ? ಆ 5 ನಿಮಿಷ ಆಗೋವರೆಗೂ ಕೂಡ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಬಾರ್ದು. ಬಟ್ ಪ್ರಿಯಂಟಿವ್ ಏನ್ ಹೇಳುತ್ತೆ ಅಂತಂದ್ರೆ, ಅದ್ರದ್ದು ಕೆಲಸ ಕಂಪ್ಲೀಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಟೈಮ್ ಅಲ್ಲಿ ನಾವು ಅದನ್ನ ಸ್ವಿಚ್ ಮಾಡ್ತಾ ಇರಬೇಕು, ಸರಿನಾ? ಫಾರ್ ಎಕ್ಸಾಂಪಲ್, ಏನಾದ್ರೂ ಟೈಮ್ ಕ್ವಾಂಟಮ್ 3 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇದಕ್ಕೆ ಫುಲ್ ಕಂಪ್ಲೀಟ್ ಆಗಕ್ಕೆ 5 ನಿಮಿಷ ಬೇಕು, ಬಟ್ ನನಗೆ ಅಲೋ ಇರೋದು ಕೇವಲ 3 ನಿಮಿಷ ಮಾತ್ರ ರನ್ ಮಾಡಕ್ಕೆ. 3 ನಿಮಿಷ ಆದ್ಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಲೇಬೇಕು. ಇನ್ನೂ 2 ನಿಮಿಷದ ಕೆಲಸ ಹಂಗೆ ಬಾಕಿ ಉಳ್ಕೊಂಡಿದೆ, ಆದ್ರೂ ಕೂಡ ನಾನು CPU ನ ಸ್ವಿಚ್ ಮಾಡಲೇಬೇಕಾಗತ್ತೆ, ಸರಿನಾ? ನಾನ್ ಪ್ರಿಯಂಟಿವ್ ಏನ್ ಹೇಳುತ್ತೆ, ಒಂದ್ಸಲಿ ಶುರು ಆದ್ರೆ ಆ ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಅಲೋಕೇಟ್ ಮಾಡಬಾರ್ದು. ಬಟ್ ಪ್ರಿಯಂಟಿವ್ ಏನ್ ಹೇಳುತ್ತೆ, ನೀವು ಸ್ವಿಚ್ ಮಾಡ್ತಾ ಇರಿ, ಪ್ರೋಸೆಸ್ಗಳನ್ನ CPU ಅಲ್ಲಿ ಸ್ವಿಚ್ ಮಾಡ್ತಾ ಇರಬೇಕು ಅಂತ ಹೇಳುತ್ತೆ, ಒಂದೇ ಸಲ ರನ್ ಆಗಕ್ ಬಿಡಬಾರ್ದು. ಈಗ ನಾನ್ ಪ್ರಿಯಂಟಿವ್ ಅಲ್ಲಿ ಯಾವ್ಯಾವ ಬರ್ತವೆ? FCFS ಬರುತ್ತೆ, ಮತ್ತೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಪ್ರಿಯಾರಿಟಿ ಅಂತ ಬರುತ್ತೆ. ಸೊ ಪ್ರಿಯಾರಿಟಿನೂ ಕೂಡ ನಾನು ನಾನ್ ಪ್ರಿಯಂಟಿವ್ ಅಲ್ಲೂ ಸಾಲ್ವ್ ಮಾಡ್ಬೋದು, ಪ್ರಿಯಂಟಿವ್ ಅಲ್ಲೂ ಸಾಲ್ವ್ ಮಾಡ್ಬೋದು. ಪ್ರಿಯಂಟಿವ್ ಅಲ್ಲಿ ಮೇಜರ್ ಆಗಿ ಯಾವ ಬರೋದು? ರೌಂಡ್ ರಾಬಿನ್ ಬರುತ್ತೆ ಮತ್ತೆ ಪ್ರಯಾರಿಟಿ. ಸೊ ಪ್ರಯಾರಿಟಿನ ನಾನು ನಾನ್ ಪ್ರಿಯಂಟಿವ್ ಆಗು ಸಾಲ್ವ್ ಮಾಡ್ಬೋದು, ಪ್ರಿಯಂಟಿವ್ ಆಗು ಸಾಲ್ವ್ ಮಾಡ್ಬೋದು. SJF ಅನ್ನು ಕೂಡ ನಾನು ಪ್ರಿಯಂಟಿವ್ ಆಗು ಸಾಲ್ವ್ ಮಾಡ್ಬೋದು, ನಾನ್ ಪ್ರಿಯಂಟಿವ್ ಆಗು ಸಾಲ್ವ್ ಮಾಡ್ಬೋದು. ಸೊ ನಾನೇನಾದ್ರೂ ಕೂಡ ಪ್ರಿಯಂಟಿವ್ ಆಗಿ SJF ಅನ್ನ ಸಾಲ್ವ್ ಮಾಡಿದ್ರೆ ಅದು SRTF ಆಗುತ್ತೆ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಸೊ ಅದಕ್ಕೋಸ್ಕರ ಈ 5 ಕೂಡ ನೀವು ನೋಡ್ಕೊಂಡಿರ್ಬೇಕು. ಯಾವ್ದು? ಫಸ್ಟ್ ಕಮ್ ಫಸ್ಟ್ ಸರ್ವ್, SJF, ರೌಂಡ್ ರಾಬಿನ್, ಪ್ರಯಾರಿಟಿ ಮತ್ತೆ SRTF. ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅನ್ನ ನಾನು ಪ್ರಿಯಂಟಿವ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ SRTF ಆಗುತ್ತೆ. ಸೊ ಈ ಎಲ್ಲಾದ್ರದ್ದು ಕೂಡ ಡಿಫ್ರೆಂಟ್ ವಿಡಿಯೋಗಳಿದಾವೆ, ನೀವು ನೋಡ್ತಾ ಹೋಗ್ಬೋದು, ಸರಿನಾ? ಸೊ ಈಗ FCFS ಯಾರ ಅಂಡರ್ ಬರುತ್ತೆ? ನಾನ್ ಪ್ರಿಯಂಟಿವ್ CPU ಶೆಡ್ಯೂಲಿಂಗ್ ಅಂಡರ್ ಬರುತ್ತಲ್ವಾ? ಸೊ ನಾನ್ ಪ್ರಿಯಂಟಿವ್ CPU ಶೆಡ್ಯೂಲಿಂಗ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗ್ಲೇಬೇಕು. ಈಗ ಸಾಲ್ವ್ ಮಾಡೋದು ಯಾವ ರೀತಿ? ನಾವು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿತೀವಿ, ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿತೀವಿ, ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತೀವಿ. ಸೊ ಕ್ವಶನ್ ನಲ್ಲಿ ನಮಗೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿರಿ ಮತ್ತೆ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿರಿ ಅಂತ ಕೇಳ್ತಾರೆ, ಸರಿನಾ? ಸೊ ಅದಕ್ಕೋಸ್ಕರ ಫಸ್ಟ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಬೇಕು. ಈಗ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಏನು? ಗ್ಯಾಂಟ್ ಚಾರ್ಟ್. ಸೊ ಗ್ಯಾಂಟ್ ಚಾರ್ಟ್ ವಿಲ್ ಸ್ಟಾರ್ಟ್ ಫ್ರಮ್ 0. ಇಲ್ಲಿ ಅವರು ಸ್ಪೆಸಿಫೈ ಮಾಡಿಲ್ಲ ವೆದರ್ ದ ಟೈಮ್ ಈಸ್ ಇನ್ ಮಿಲಿ ಸೆಕೆಂಡ್ಸ್ ಆರ್ ಮಿನಿಟ್ಸ್ ಅಂತ. ಸೊ ಎಕ್ಸ್ಪ್ಲನೇಷನ್ ಪರ್ಪಸ್ಗೆ ನಾನು ಮಿನಿಟ್ಸ್ ಅಂತಾನೆ ಹೇಳ್ತಾ ಹೋಗ್ತೀನಿ. ಈಗ 0th ಮಿನಿಟ್ ಅಲ್ಲಿ ಯಾವ್ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ, ಬಟ್ ಅರೈವಲ್ ಟೈಮ್ ಕೊಟ್ಟೇ ಇಲ್ಲ ನಮಗೆ ಕ್ವಶನ್ ಅಲ್ಲಿ. ಸೊ ಅವಾಗ ಏನ್ ಮಾಡ್ತೀವಿ? ಅರೈವಲ್ ಟೈಮ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಅರೈವಲ್ ಟೈಮ್ ಈಸ್ ಈಕ್ವಲ್ ಟು 0 ಅಂತ ತಗೊಂತೀವಿ. ಗೊತ್ತಾಯ್ತಾ? ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅರೈವಲ್ ಟೈಮ್ ಈಸ್ ಈಕ್ವಲ್ ಟು 0 ಅಂತ ತಗೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಈಗ ಅರೈವಲ್ ಟೈಮ್ 0 ಆದ್ರೆ ಎಲ್ಲಾ ಪ್ರೋಸೆಸ್ಗಳು ಕೂಡ 0th ಮಿನಿಟ್ ಅಲ್ಲೇ ಬಂದಿದಾವೆ. ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಅದನ್ನ 0 ಅಂತ ತಗೋಬೇಕು. 0 ಅಂತ ತಗೊಂಡ್ರೆ ಎಲ್ಲಾ ಪ್ರೋಸೆಸ್ಗಳು ಕೂಡ 0th ಮಿನಿಟ್ ಅಲ್ಲಿ ಬಂದು ಕಾಯ್ತಾ ಇದಾವೆ. ಈಗ ನಾನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀನಿ ಅದು ಡಿಪೆಂಡ್. ಎಲ್ಲಾ ಪ್ರೋಸೆಸ್ ಬಂದಿದಾವೆ, ಈಗ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು? ಸೊ ಸಿಂಪಲ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬಂದಾಗ ನಮಗೆ ಅರೈವಲ್ ಟೈಮ್ ಮೇನ್ ಇರ್ತಿತ್ತು, ಬಟ್ ಇಲ್ಲಿ ಅರೈವಲ್ ಟೈಮ್ ಕೊಟ್ಟಿಲ್ಲಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಆರ್ಡರ್ ಇದೆ ಅದೇ ಆರ್ಡರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಫಸ್ಟ್ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡೋಣ. FCFS ನಾನ್ ಪ್ರಿಯಂಟಿವ್ CPU ಶೆಡ್ಯೂಲಿಂಗ್ ಆಗಿರೋದ್ರಿಂದ ಅದನ್ನ ಫುಲ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಪ್ರೋಸೆಸ್ P1 ಗೆ 5 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಸೊ 5 ನಿಮಿಷ ರನ್ ಮಾಡಿ. 0 + 5 ಏನಾಗುತ್ತೆ? 5, ಸರಿನಾ? ಈಗ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಯ್ತು. ನೆಕ್ಸ್ಟ್ ಪ್ರೋಸೆಸ್ P2 ನ ಎಕ್ಸಿಕ್ಯೂಟ್ ಮಾಡೋಣ. ಪ್ರೋಸೆಸ್ P2 ಎಷ್ಟು ನಿಮಿಷ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ? 2 ನಿಮಿಷ ಬೇಕು. ಸೊ 5 + 2 ಏನಾಗುತ್ತೆ? 7 ಆಗುತ್ತೆ, ಸರಿನಾ? 5 + 2 7. ನೆಕ್ಸ್ಟ್ ಇವಾಗ ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಪ್ರೋಸೆಸ್ P3 ಎಷ್ಟು ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 6 ಮಿನಿಟ್ಸ್.
ಸೊ 7 + 6 ಅಂತಂದ್ರೆ 13 ಆಯ್ತು. ನೆಕ್ಸ್ಟ್ ಪ್ರೋಸೆಸ್ P4. ಸೊ ಪ್ರೋಸೆಸ್ P4 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು? 1 ನಿಮಿಷ. 13 + 1 ಅಂತಂದ್ರೆ 14 ಆಗುತ್ತೆ. ಪ್ರೋಸೆಸ್ P5 ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು? 4 ಮಿನಿಟ್ಸ್. ಸೊ ಪ್ರೋಸೆಸ್ P5 ಅನ್ನ ನಾವು 4 ಮಿನಿಟ್ಸ್ ರನ್ ಮಾಡಿದ್ರೆ ಏನಾಗುತ್ತೆ? 14 + 4 ಅಂತಂದ್ರೆ 18. ಈಗ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ? ವೆರಿ ಸಿಂಪಲ್. ನೋಡಿ ಇಲ್ಲಿ 5 + 2 7 ಆಯ್ತು, 7 + 6 13, 13 + 1 14, 14 + 4 ಏನು 18. ಸೊ ಇಲ್ಲೂ ಕೂಡ 18 ಬಂದಿದೆ, ಇಲ್ಲೂ ಕೂಡ 18 ಬಂದಿದೆ ಅಂತ ಅಂದ್ರೆ ನನ್ನ ಪ್ರಾಬ್ಲಮ್ ಕರೆಕ್ಟ್ ಆಗಿ ನಾನು ಸಾಲ್ವ್ ಮಾಡಿದ್ದೀನಿ ಅಂತ ಅರ್ಥ. ಈಗ ಕಂಪ್ಲೀಷನ್ ಟೈಮ್ ಅನ್ನ ಬರಿತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂದ್ರೇನು? ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್ ಆರ್ ಕಂಪ್ಲೀಟ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ನೋಡಿ ಇಲ್ಲಿ ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಕಂಪ್ಲೀಟ್ ಆಗಿದೆ ಯಾವಾಗ? 5ನೇ ನಿಮಿಷದಲ್ಲಿ. ಫುಲ್ ಎಕ್ಸಿಕ್ಯೂಷನ್ ಆಗಿದೆಯಾ? ಎಸ್. ಸೊ 5 ಅಂತ ಬರಿಬೇಕು. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದ್ದೆ ಯಾವಾಗ? 7ನೇ ನಿಮಿಷದಲ್ಲಿ. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 13ನೇ ನಿಮಿಷದಲ್ಲಿ. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 14ನೇ ನಿಮಿಷದಲ್ಲಿ. ಪ್ರೋಸೆಸ್ P5 ಕಂಪ್ಲೀಟ್ ಆಗಿದ್ದು 18ನೇ ನಿಮಿಷದಲ್ಲಿ. ಸರಿನಾ? ಈಗ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಟರ್ನ್ ಅರೌಂಡ್ ಟೈಮ್ ಫಾರ್ಮುಲಾ ಏನು? ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಗೊತ್ತಾಯ್ತಾ? ಇಲ್ಲಿ ಕಂಪ್ಲೀಷನ್ ಟೈಮ್ ಇದೆ, ಬಟ್ ಅರೈವಲ್ ಟೈಮ್ ಕೊಟ್ಟಿಲ್ಲ. ಅರೈವಲ್ ಟೈಮ್ ಅನ್ನ ಏನಂತ ತಗೊಂಡಿದೀವಿ? 0. ಸೊ ಏನ್ ಮಾಡಬೇಕು? 5 - 0 ವ್ಯಾಲ್ಯೂ ಏನಾಗುತ್ತೆ? 5. 7 - 0 7. 13 - 0 13. 14 - 0 14. 18 - 0 18. ಗೊತ್ತಾಯ್ತಾ? ಸೊ ಏನ್ ಕಂಪ್ಲೀಷನ್ ಟೈಮ್ ಬಂದಿರುತ್ತೆ ಅದೇ ಟರ್ನ್ ಅರೌಂಡ್ ಟೈಮ್ ಆಗುತ್ತೆ. ನೆಕ್ಸ್ಟ್ ವೇಟಿಂಗ್ ಟೈಮ್ ಅಂದ್ರೇನು? ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಗೊತ್ತಾಯ್ತಾ? ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. 5 - 5 ವ್ಯಾಲ್ಯೂ ಏನಾಗುತ್ತೆ? 0. 7 - 2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 5. 13 - 7 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 7. 14 - 1 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 13. 18 - 4 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 14. ಈಗ ಆವರೇಜ್ ಅನ್ನ ಯಾವ ರೀತಿ ಕಂಡುಹಿಡಿದು? ವೆರಿ ಸಿಂಪಲ್. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಟರ್ನ್ ಅರೌಂಡ್ ಟೈಮ್ ವ್ಯಾಲ್ಯೂಸ್ ಇದಾವಲ್ಲ ಅವಷ್ಟನ್ನು ಕೂಡ ಆಡ್ ಮಾಡಿ. ಫಸ್ಟ್ 5 + 7 + 13 + 14 + 18 ಓಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಇರೋದು? ನನಗೆ 5. ಸೊ ಡಿವೈಡ್ ಇಟ್ ಬೈ 5. ಸೊ ವ್ಯಾಲ್ಯೂ ಏನಾಗುತ್ತೆ? ನನಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ 5 + 7 + 13 + 14 + 18 ವ್ಯಾಲ್ಯೂ ಎಷ್ಟಾಯಿತು? 57. ಸೊ 57 ಡಿವೈಡೆಡ್ ಬೈ 5. ಫ್ರಾಕ್ಷನ್ಸ್ ಅಲ್ಲೇ ಇಡಿ, ಏನಾಗಲ್ಲ. ಸರಿನಾ? ಡೆಸಿಮಲ್ ಅಲ್ಲಿ ಇಡಬೇಕು ಅಂದ್ರೂ ಕೂಡ ಇಡ್ಬೋದು, ಫ್ರಾಕ್ಷನ್ಸ್ ಅಲ್ಲಾದ್ರೂ ಕೂಡ ನೀವು ಇಡ್ಬೋದು. ಸರಿನಾ? ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ವೇಟಿಂಗ್ ಟೈಮ್ ಕಾಲಮ್ ಅನ್ನ ಆಡ್ ಮಾಡಿ. 0 + 5 + 7 + 13 + 14 ಓಲ್ ಡಿವೈಡೆಡ್ ಬೈ 5. ಯಾಕೆ? ಟೋಟಲ್ 5 ಪ್ರೋಸೆಸ್ಗಳಿರೋದು. ಸೊ ವ್ಯಾಲ್ಯೂ ವಿಲ್ ಬಿ 0 + 5 + 7 + 13 + 14 ವ್ಯಾಲ್ಯೂ ಎಷ್ಟಾಗುತ್ತೆ? 39 ಆಗುತ್ತೆ. 39 ಓಲ್ ಡಿವೈಡೆಡ್ ಬೈ 5. ಸೊ ದಿಸ್ ಈಸ್ ದ ಆವರೇಜ್ ವೇಟಿಂಗ್ ಟೈಮ್. ಈ ತರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ 0 ಅಂತ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ಬೇಕು. ಸೊ ಇದೇ ತರ ನಮಗೆ ಅರೈವಲ್ ಟೈಮ್ ಕೊಡ್ದಂಗೆ SJF ಅನ್ನು ಕೂಡ ಕೇಳ್ಬೋದು. ಸೊ ಆ ಪ್ರಾಬ್ಲಮ್ ಕೂಡ ನಾನು ಡಿಸ್ಕಸ್ ಮಾಡಿರ್ತೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಉಳಿದಿರುವಂತ ಎಲ್ಲಾ ಅಲ್ಗಾರಿದಮ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ. ಎಷ್ಟು ಪ್ರಾಬ್ಲಮ್ಸ್ ಬೇಕು ಅಷ್ಟು ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಇದಾವೆ. ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ಕೂಡ ಸಾಲ್ವ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.